ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಪೊಲೀಸ್ ಠಾಣೆಯಿಂದ ವಿವಿಧೆಡೆಗೆ ವರ್ಗಾವಣೆಯಾದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ನಗರದ ಖಾಸಗಿ ರೆಸಾರ್ಟ್ನಲ್ಲಿ ಇತ್ತೀಚೆಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಠಾಣಾ ಇನ್ಸ್ಪೆಕ್ಟರ್ ಕೆ. ಕುಮಾರ್ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ಸಹಜ. ಸೇವೆ ಸಲ್ಲಿಸುವ ಸ್ಥಳದಲ್ಲಿ ಜನಸ್ನೇಹಿಯಾಗಿ ಹಾಗೂ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಜನರು ಹಾಗೂ ಇಲಾಖೆಯ ಮೆಚ್ಚುಗೆಗೆ ಪಾತ್ರರಾಗಲು ಸಾಧ್ಯ ಎಂದಿದ್ದಾರೆ. ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಪರಾಧ ನಿಯಂತ್ರಣ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹಗಲಿರುಳು ಶ್ರಮಿಸಿದ್ದಾರೆ. ಅವರ ಸೇವೆ ಶ್ಲಾಘನೀಯವಾಗಿದ್ದು, ಹೊಸ ಸ್ಥಳಗಳಲ್ಲಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಯಶಸ್ಸು ಗಳಿಸಲಿ ಎಂದು ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ವರ್ಗಾವಣೆಗೊಂಡ ಪಿಎಸ್ಐ ಧರಿಯಪ್ಪ, ಎಎಸ್ಐ ರವಿಕುಮಾರ್, ಮುಖ್ಯ ಪೇದೆಗಳಾದ ನಾಗರಾಜ್ ಹಾಗೂ ಶ್ರೀನಿವಾಸ್, ಕ್ರೈಂ ವಿಭಾಗದ ಪೊಲೀಸ್ ಪೇದೆಗಳಾದ ಸುನಿಲ್, ತಿರುಕಪ್ಪ ತಳವಾರ, ಬಸವರಾಜ್ ಹಿರೇಮಠ್, ರಮೇಶ್ ಬಾರ್ಕಿ, ಕಾಂತರಾಜ್, ಹಿಮಗಿರಿ ಹಾಗೂ ಮಹಿಳಾ ಪೊಲೀಸ್ ಪೇದೆಗಳಾದ ರೂಪಾ ಮತ್ತು ಕವಿತಾ ಅವರನ್ನ ಠಾಣೆಯ ವತಿಯಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಾರ್ಥವಾಗಿ ಬೀಳ್ಕೊಡುಗೆ ಕೊಡಲಾಯಿತು. ಸಮಾರಂಭದಲ್ಲಿ ಪಿಎಸ್ಐಗಳಾದ ಈರೇಶ್, ಶಿವರಾಜ್, ಪಾಂಡುರಂಗ, ತಳಕು ಠಾಣೆ ಪಿಎಸ್ಐ ಶಿವರಾಜ್, ಪರಶುರಾಂಪುರ ಠಾಣೆ ಪಿಎಸ್ಐ ಮಾರುತಿ, ಎಸ್ಐ ವೀರಭದ್ರಪ್ಪ ಸೇರಿದಂತೆ ಠಾಣೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ವರ್ಗಾವಣೆಗೊಂಡ ಸಹೋದ್ಯೋಗಿಗಳಿಗೆ ಶುಭ ಕೋರಿದ್ದಾರೆ. ಕೆಲಸವನ್ನು ಕೂಡ ಹೇಳಿದ್ರು ಕೂಡ ಅವರು ಮಾತಾಡದಲ್ಲೇ ತನಗೆ ವಹಿಸತಕ್ಕಂಥ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ಈ ದಿನ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಮ್ಮ ದೊರೆಯಪ್ಪ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಜೋರು ಚಪ್ಪಾಳೊಂದಿಗೆ ಬೆಂಗಳೂರಿಗೆ ಕೇಳಿಸ್ಬೇಕು ನೀವು ಚಪ್ಪಾಳೆ. ಹಾಗೆ ರವೀಣ್ಣವರು ನಮಗೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ತನಿಖಾ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ನಮ್ಗೆಂತೆ ಜಟಿಲ ಸಮಸ್ಯೆಗಳು ಬಂದ್ರು, ಕೇಸ್ಗಳು ಬಂದ್ರು ಕೂಡ ತಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ದಾರಿ ಎರೆದು ಯಾವುದೇ ತನಿಖೆಯಲ್ಲಿ ಲೋಪ ಆಗದ ರೀತಿಯಲ್ಲಿ ಮಾಡ್ತಾ ಇದ್ರು. ರಾತ್ರಿ ಆಗಲು ಅವರೇ ಒಂದು ಉಸ್ತುವಾರಿಯನ್ನು ಮಾಡಿಕೊಂಡು ನನ್ನ ಅರ್ಧದಷ್ಟು ಠಾಣೆಯಲ್ಲಿ ಅರ್ಧದಷ್ಟು ನನ್ನ ಕೆಲಸದ ಜವಾಬ್ದಾರಿಗೆ ಈಗಲೂ ಕೊಟ್ಟಿದ್ರು ಅಂದ್ರೆ ತಪ್ಪಾಗಲಾರದು. ಅವರು ಕೂಡ ಈ ಒಂದು ಸಾಮಾನ್ಯ ವರ್ಗಾವಣೆ ಇದರಲ್ಲಿ ನಾಯಕರಿಗೆ ವರ್ಗಾವಣೆಗೆ ಹೋಗಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಆಯುಷ್, ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿಯನ್ನ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನಿಮ್ಮ ಸೇವೆ ನಾಯಕರಲ್ಲಿ ಕೂಡ ಮುಂದುವರಿಲಿ ಅಂತ ಆಶಿಸ್ತೀನಿ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ 2024 ಕೂಡ ಕರ್ತವ್ಯ ನಿರ್ವಹಿಸಿದ್ರು. 25 ಈಗ 26 ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ. ಅಪರಾಧ ವಿಭಾಗದಲ್ಲಿ, ಎಚ್ಎಚ್ ವಿಭಾಗದಲ್ಲಿ ಎಂಥದೇ ಕೇಸ್ ಇದ್ರು ಕೂಡ ನಾನು ನೋಡ್ಕೊಂತೀನಿ ಬಿಡಿ ಸರ್, ನಾನೇನೋ ಮ್ಯಾನೇಜ್ ಮಾಡ್ತೀನಿ ಸರ್, ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅವರು ಕೂಡ ಅತ್ಯುತ್ತಮ ಕೆಲಸಗಾರರು. ಮತ್ತೆ ತಾಳ್ಮೆ ಜಾಸ್ತಿ, ಅವರಿಗೆ ತಾಳ್ಮೆ ಜಾಸ್ತಿ. ಯಾವತ್ತೂ ನಾವು ಹೇಗಿದ್ದಾಗ್ಲಿ ಫಿರ್ಯಾದಾರರು, ದೂರದಾರರು ಸ್ಟೇಷನ್ಗೆ ಬಂದಾಗ ರೇಖನ್ನು ಮಾತಾಡ್ತಾ ನಾನು ನೋಡಲೇ ಇಲ್ಲ. ಎಷ್ಟೇ ಅವ್ರು ಸಿಕ್ತಾಗಿ ನಾನು ಹೊಡೆದೇ ಬಿಡ್ಬೇಕು ಪೊಲೀಸರು ಅಂತ ಬಂದ್ರು ಕೂಡ ಕೂರಿಸಿ ಶ್ರೀನಿವಾಸ್ ಅವ್ರು ಮಾತಾಡ್ತಾ ಇದ್ರು. ಅವ್ರಿಗೂ ಕೂಡ ಅವರ ಊರಿಗೆ ಅವರ ಮದರ್ ಕೂಡ ತೀರ್ಕೊಂಡ್ರು. ಅದಾದ್ಮೇಲೆ ಕೆಲವು ಸಮಸ್ಯೆಗಳು ಬಂತು. ಅವರು ಕೂಡ ಅವ್ರ ಊರ ಪಕ್ಕಕ್ಕೆ ಐಮಂಗಕ್ಕೆ ವರ್ಗಾವಣೆ ಆಗಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಆಯುಷ್, ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿಯನ್ನು ಕೊಡ್ಲಿ. ಇನ್ನೂ ಕೂಡ ಅವ್ರ ಸೇವೆ ಐಮಂಗದ ಮುಂದುವರಿ ಅಂತ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ನಾಗರಾಜ್ ಅವರು ಸದಾ ಸನ್ಮುಖಿ. ನಾನು ಬೈಲಿ, ಕೋಪ ಮಾಡ್ಕೊಳ್ಳಿ, ಬೈದೇ ಇರಲಿ, ಏನೇ ಮಾಡಲಿ ಫಸ್ಟ್ ಸ್ಮೈಲು, ಆಮೇಲೆ ಉತ್ತರ. ಶಿವರಾಜ್ ಸರ್ ಅವರೇ, ಪಾಂಡುರಂಗಪ್ಪ ಸರ್ ಅವರೇ, ವೀರೇಶ್ ಸರ್ ಅವರು ಎಲ್ರಿಗೂ ಅನುಮತಿ ಪಡೀತಾ ಸಮಯದ ಅಭಾವ ಇರೋದ್ರಿಂದ 4 ಮಾತಾಡ್ತೀವಿ ಅಷ್ಟೇ ನಾವು. ಈಗ ನಮ್ಮ ಠಾಣೆಯಲ್ಲಿ ಒಟ್ಟು 11 ಜನ ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಠಾಣೆಗೆ ಹೋದರೆ ಇದರಲ್ಲಿ ನಮ್ಮ ದರಪ್ ಸಾಹೇಬ್ರು ಇದ್ದರು. ದರಪ್ ಸಾಹೇಬರು ಅತ್ಯಂತ ಕಟ್ಟುನಿಟ್ಟಾಗಿ ಎಲ್ಲ ವಾಹನ ಚಾಲಕರಿಗೂ ಭಯ ಹುಚ್ಚಿ ಚಳ್ಳಕೆರೆಯಿಂದ ಹೋಗಿದ್ದಾರೆ. ಅವರು ಮುಂದೆ ಅಲ್ಲಿ ಹೋದಂಥ ಊರಲ್ಲಿ ಇದೇ ರೀತಿ ಕರ್ತವ್ಯವನ್ನು ಮಾಡಿ ನಮ್ಮ ಪೊಲೀಸ್ ಇಲಾಖೆಗೆ ಒಳ್ಳೆಯ ಹೆಸರು ತರಲಿ ಅಂತಂದೇಳಿ ನಾನು ಅವರಿಗೆ ಹಾಜರಿಲ್ಲ, ಆದರೂ ಅವ್ರಿಗೆ ನಾನು ವಿಶೇಷವಾಗಿ ಬೇಡ್ಕೊಳ್ತಿದ್ದೀನಿ. ಮತ್ತು ನಮ್ಮ ಅಣ್ಣರು ರವಣ್ಣರು ಯಾವುದೇ ಒಂದು ಪ್ರಕರಣ ಆದರೆ ರವಣ್ಣರು ಒಂಥರ ಚೀಫ್ ಅಡ್ವೈಸರ್ ಇದ್ದಂಗೆ. ಅವರು ಎಲ್ಲರಿಗೂ ದೊಡ್ಡವರಿಂದ ಹಿಡಿದು ಸಣ್ಣವರಿಗೂ ಎಲ್ಲರಿಗೂ ಅಡ್ವೈಸ್ ಮಾಡಿದ್ದಾರೆ. ಯಾವ ರೀತಿ ಪ್ರಕರಣದ ತನಿಖೆಗಳು ಮಾಡಬೇಕು ಮತ್ತು ಅದರದ್ದು
ಮಾಜಾರ್ಗಳು ಮತ್ತೊಂದು ಹೇಳಿಕೆಗಳು ಏನೇನು ಮಾಡ್ಬೋದು ಅಂತೇಳಿ ನಮಗೆಲ್ಲರಿಗೂ ಆದಷ್ಟು ಸ್ವಲ್ಪನಾದರೂ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ಶ್ರೀನಿವಾಸ್ ನಮ್ಮ ಹೆಡ್ ಕಾನ್ಸ್ಟೇಬಲ್ ಕ್ರೈಮಲ್ಲಿ ಇದ್ದರು, ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಾಗರಾಜು ಅವರು ವಿಶೇಷವಾಗಿ ತನಿಖಾ ತಂಡದಲ್ಲಿದ್ದರು, ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಸುನೀಲ್, ಪಿರ್ಕಪ್ಪ, ಕವಿತಾ ಮತ್ತು ರೂಪಾ, ನಮ್ಮ ಹಿಮಗಿರಿ ಸಾಹೇಬರು ಬಂದಿರಲಿಲ್ಲ, ಮತ್ತು ಬಸವರಾಜು, ಕಾಂತರಾಜು, ಪಿರ್ಕಪ್ಪ ತಳವಾರು, ಸುನೀಲ್, ಬಾರ್ಕಿ ಎಲ್ಲರೂ ಸಮೇತ ಅವರವ್ರಿಗೆ ಏನು ಸಾಹೇಬರು ಹಂಚ್ಕೊಟ್ಟಿದ್ರು ಅವರೆಲ್ಲ ಕೆಲಸಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಠಾಣೆಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಮುಂದುವರೆದು ಅವ್ರು ಹೋದಂಥ ಠಾಣೆಗೆ ಒಳ್ಳೆ ಕೆಲಸ ಮಾಡಿ ಇಲ್ಲಿ ನಮ್ಮ ಠಾಣೆಗೆ ಯಾವ ರೀತಿ ಸೇವೆ ಸಲ್ಲಿಸಿದ್ರು ಅದೇ ರೀತಿ ಸೇವೆ ಸಲ್ಲಿಸಿ ಒಳ್ಳೇದಾಗಲಿ ಅವರಿಗೆಲ್ಲ ಸೇವೆ ಸಲ್ಲಿಸಿ ಅಂತ ಕೇಳ್ಕೊಂತ ಅವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತು ಎರಡನೇದಾಗಿ ಅವರ ಮುಂದಿನ ಜೀವನ ಎಲ್ಲವೂ ಸುಖಕರವಾಗಿರಲಿ ಅಂತಂದೇಳಿ ನಾನು ಬೇಡಿಕೊಳ್ತಾ ನಾನು ಇವಾಗ ಮಾತನ್ನು ಮುಗಿಸ್ತೀನಿ.